ಹಾಯ್, ಎಲ್ಲರಿಗೂ ನಮಸ್ಕಾರ. ಭವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ 2025 ಮಹಿಳಾ ಸಬಲೀಕರಣದತ್ತ ಮತ್ತೊಂದು ಹೆಜ್ಜೆ ಇದ್ರ ಬಗ್ಗೆ ಈ ಪ್ರಬಂಧದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಾಗೂ ಇಂದಿನ ತರಗತಿಯಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಸ್ತುತ ಜಗತ್ತಿಗೆ ಒಂದು ವರವೋ ಅಥವಾ ಶಾಪವನ್ನು ಚರ್ಚಿಸಿ ನಾವು ಈ ಪ್ರಬಂಧದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಸಲ ರಿಪೀಟ್ ಆಗಿರುವಂಥ ಒಂದು ಪ್ರಬಂಧವಾಗಿರುತ್ತದೆ. ಹಾಗಾಗಿ ನಾನಿವತ್ತು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾವು ಯಾವುದೇ ಪ್ರಬಂಧವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೀಠಿಕೆಯ ಜೊತೆ ಸ್ಟಾರ್ಟ್ ಮಾಡಬೇಕಂತ ನಾನು ಮೊದಲೇ ಸಲ ಹೇಳಿದ್ದೆ. ಹಾಗಾಗಿ ನಾವು ಪೀಠಿಕೆಯನ್ನು ನೋಡ್ಕೊಂಬರೋಣ. ಜಗತ್ತಿನಲ್ಲಿ ನೈಸರ್ಗಿಕವಾಗಿ ಜನ್ಮ ತಾಳಿದ ಶ್ರೇಷ್ಠ ಜೀವಿಗಳ ಸಾಲಿನಲ್ಲಿ ಮಾನವ ಜೀವ ಶ್ರೇಷ್ಠವಾದದ್ದು. ಅಂತಹ ಮಾನವನ ಬುದ್ಧಿವಂತಿಕೆ ಶತಶತಮಾನಗಳಿಂದ ವಿಕಾಸ ಹೊಂದುತ್ತಾ ಬರುತ್ತಿದೆ. ಇತಿಹಾಸದ ಪ್ರತಿ ಶತಮಾನದಲ್ಲೂ ಮಾನವ ತನ್ನ ಬುದ್ಧಿವಂತಿಕೆಯಿಂದ ಹಲವಾರು ಸಂಶೋಧನೆಗಳು ಹಾಗೂ ಅನ್ವೇಷಣೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದ್ದಾನೆ. ಸೊ ನಾವು ಹಿಂದಿನ ಕಾಲದಲ್ಲಿ ನೋಡೋ ಹಾಗೆ ಯಾವಾಗ ಚಕ್ರದ ಒಂದು ಅನ್ವೇಷಣೆ ಆಯಿತು ಹಾಗೂ ಬೆಂಕಿಯ ಒಂದು ಅನ್ವೇಷಣೆ ಆಯಿತು, ಅಲ್ಲಿಂದ ಆರಂಭವಾಗಿ ಇಲ್ಲಿಯವರೆಗೆ ಅಂದರೆ ಬಾಹ್ಯಾಕಾಶದಲ್ಲಿ ಏನೇನು ಹೊಸ ಹೊಸ ಅನ್ವೇಷಣೆಯನ್ನು ಮಾನವ ಮಾಡ್ತಾ ಬರ್ತಾ ಇದ್ದಾನೋ ಅಂತ ಹೇಳಿ ನಾವೆಲ್ಲರೂ ಈಗಾಗಲೇ ನೋಡಿಬಿಟ್ಟಿದ್ದೀವಿ. ಹಾಗೂ ಈ ಎಲ್ಲ ಸಂಶೋಧನೆಗಳು ಇಡೀ ಮಾನವ ಕುಲಕ್ಕೆ ಹಲವಾರು ರೀತಿಯಲ್ಲಿ ಪ್ರಯೋಜನಕರವಾಗಿದೆ. ಇದೇ ಮಾನವ ಪ್ರಸ್ತುತ ತಂತ್ರಜ್ಞಾನದ ಯುಗದಲ್ಲಿ ತನ್ನ ನೈಸರ್ಗಿಕ ಬುದ್ಧಿವಂತಿಕೆಯಿಂದ ಕೃತಕ ಬುದ್ಧಿಮತ್ತೆಯನ್ನು ಸೃಷ್ಟಿಸಿದ್ದಾನೆ. ನೈಸರ್ಗಿಕ ಬುದ್ಧಿಮತ್ತೆ ಆ ದೇವರ ಸೃಷ್ಟಿಯಾದರೆ ಕೃತಕ ಬುದ್ಧಿಮತ್ತೆ ಮಾನವನ ಸೃಷ್ಟಿಯಾಗಿದೆ. ಈ ಕೃತಕ ಬುದ್ಧಿಮತ್ತೆ ಪ್ರಸ್ತುತ ಜಗತ್ತಿಗೆ ಹಾಗೂ ಜೀವ ಸಂಕುಲಕ್ಕೆ ಯಾವ ರೀತಿ ವರವಾಗುತ್ತದೆ ಅಥವಾ ಯಾವ ರೀತಿಯಲ್ಲಿ ತೊಂದರೆಯುಂಟು ಮಾಡುತ್ತದೆ ಎಂದು ಕಾಳಜಿಯ ವಿಷಯವಾಗಿದೆ. ಹೌದಲ್ವಾ? ಇದರಲ್ಲಿ ಒಂದು ನಮಗೆ ಅನುಕೂಲ ಇದ್ದರೆ ಅದರ ಜೊತೆ ಒಂದು ಅನಾನುಕೂಲ ಇದ್ದೇ ಇರುತ್ತದೆ. ಸೊ ಇವತ್ತಿನ ತರಗತಿಯಲ್ಲಿ ಅದರ ಬಗ್ಗೆ ಚರ್ಚಿಸೋಣ. ನೋಡಿದ್ರಲ್ಲ, ಇದು ಪೀಠಿಕೆ ಆಗಿದೆ. ನಾವಿಷ್ಟು ಪೀಠಿಕೆಯನ್ನು ಬರ್ಕೊಂಡ್ರೆ ಸಾಕಾಗುತ್ತೆ. ಈಗ ವಿಷಯ ವಿವರಣೆಯನ್ನು ನೋಡ್ಕೊಂಡು ಬರೋಣ. ಆ್ಯಪಲ್ ಕಂಪನಿಯ CEO ಟಿಮ್ ಕುಕ್ ಅವರು ಆ್ಯಪಲ್ ಕಂಪನಿಯ CEO ಆಗಿದ್ದಾರೆ. ಅವರು ಹೇಳ್ತಾರೆ, ನಾವೆಲ್ಲರೂ ಕೃತಕ ಬುದ್ಧಿಮತ್ತೆಯನ್ನು ಮಾನವೀಯತೆಯ ಪ್ರಯೋಜನಕ್ಕಾಗಿ ಬಳಸಬೇಕೇ ವಿನಃ ಮಾನವೀಯತೆ ವಿನಾಶಕ್ಕೆ ಅಲ್ಲ. ಹೌದಲ್ವಾ? ಇವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ? ನಾವೆಲ್ಲರೂ ಈ ಕೃತಕ ಬುದ್ಧಿಮತ್ತೆಯನ್ನು ಎಷ್ಟು ಬೇಕೋ ಅಷ್ಟೇ ಬಳಸಬೇಕು. ಅದರಿಂದ ಮಾನವೀಯತೆಗೆ ವಿನಾಶವನ್ನು ಮಾಡಬಾರ್ದಲ್ವಾ? ಈ ಕೃತಕ ಬುದ್ಧಿಮತ್ತೆಯು ಒಂದು ರೀತಿಯಲ್ಲಿ ವರವಾದರೆ ಇನ್ನೊಂದು ರೀತಿಯಲ್ಲಿ ಇದು ಶಾಪವೂ ಹೌದು. ಮಾನವನು ಈ ಕೃತಕ ಬುದ್ಧಿಮತ್ತೆಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ಸಂಶೋಧನೆಯನ್ನು ಮಾಡಿದ್ದಾನೆ ಹಾಗೂ ಇನ್ನೂ ಹೊಸ ಸಂಶೋಧನೆ ಮತ್ತು ಅನ್ವೇಷಣೆಯನ್ನು ಮಾಡುತ್ತಾ ಬರುತ್ತಿದ್ದಾನೆ. ಅದರಿಂದ ಜಗತ್ತಿಗೆ ಅನುಕೂಲಗಳೆಷ್ಟೋ ಹಾಗೆ ಅನಾನುಕೂಲಗಳು ಅಷ್ಟೇ ಆಗಿವೆ. ಹಾಗಾದರೆ ನಾವು ಈ ಕೃತಕ ಬುದ್ಧಿಮತ್ತೆಯಿಂದ ಮೊದಲನೇದಾಗಿ ಯಾವ ರೀತಿ ಅನುಕೂಲವಾಗುತ್ತದೆ ಅಂತ ನೋಡ್ಕೊಂಡು ಬರೋಣ. ನಮಗೆ ಮೊದಲನೇದಾಗಿ ಕೃಷಿ ಕ್ಷೇತ್ರದಲ್ಲಿ ಅನುಕೂಲ, ವ್ಯಾಪಾರ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರಗಳಲ್ಲಿ, ಪೊಲೀಸ್ ವ್ಯವಸ್ಥೆಯಲ್ಲಿ, ಸಂಶೋಧನಾ ಕ್ಷೇತ್ರಗಳಲ್ಲಿ, ಬ್ಯಾಂಕುಗಳಲ್ಲಿ, ದೇಶದ ಭದ್ರತೆಯಲ್ಲಿ. ನಾನಿಲ್ಲಿ ಒಂದು 5ರಿಂದ 6 ಅಥವಾ 7 ಪಾಯಿಂಟ್ ಅಷ್ಟೇ ತೊಗೊಂಡಿದ್ದೀನಿ. ನೀವು ಮತ್ತೆ ಇನ್ನಷ್ಟು ಪಾಯಿಂಟ್ನ ಸೇರಿಸ್ಬೋದು. ಆದರೆ ಇಲ್ಲಿ ಪ್ರಬಂಧ ತುಂಬ ದೊಡ್ಡದಾಗಿರೋ ಕಾರಣ ನಾನು ಸ್ವಲ್ಪ ಮಟ್ಟಿಗೆ ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅಂತ ಅಷ್ಟೇ ಬರೆದಿದ್ದೀನಿ. ಇದ್ರ ಬಗ್ಗೆ ನೀವು ಒಂದು 2ರಿಂದ 3 ಲೈನ್ ಎಕ್ಸ್ಪ್ಲನೇಷನ್ನ ಕೊಡಬೇಕಾಗ್ತದೆ. ನಾನು ಅದನ್ನು ಹೇಳ್ತೀನಿ, ನೀವು ಮಾತ್ರ ನೋಟ್ಸ್ ಮಾಡ್ಕೊಳ್ಳಿ. ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಕೃತಕ ಬುದ್ಧಿಮತ್ತೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾವು ಈಗಿನ ಕಾಲದಲ್ಲಿ ಪಾಪ ರೈತರಿಗೆ ತುಂಬ ಕಷ್ಟ ಆಗಿದೆ. ಯಾಕಂತಂದರೆ ಸರಿಯಾದ ಟೈಮ್ನಲ್ಲಿ ಮಳೆ ಬರೋದಿಲ್ಲ, ಬೆಳೆ ಬರೋದಿಲ್ಲ. ಹಾಗಾಗಿ ಈ ಕೃಷಿ ಕ್ಷೇತ್ರದಲ್ಲಿ ಈ ಕೃತಕ ಬುದ್ಧಿಮತ್ತೆ ತುಂಬ ಹೆಲ್ಪ್ ಆಗಿದೆ. ಯಾವ ರೀತಿಯಾಗಿ ಅಂತಂದರೆ ಫೋನಲ್ಲಿ ಕೆಲವೊಂದು ಆ್ಯಪ್ಗಳನ್ನು ಬಿಡ್ತಾರೆ. ಅದರಲ್ಲಿ ನಾವು ಯಾವ ರೀತಿ ಮಾಹಿತಿಯನ್ನು ತಗೋಬೇಕು ಅಂತ ನೋಡ್ತೇವೆ.
ಅಂದರೆ ಈಗ ಕೀಟನಾಶಕ ಸಿಂಪಡಿಸೋದಾಗಿರ್ಬೋದು ಅಥವಾ ಗೊಬ್ಬರಗಳನ್ನು ಸಿಂಪಡಿಸುವಂಥದ್ದಾಗಿರ್ಬೋದು, ಕೀಟಗಳಾಗಿದ್ದರೆ ಯಾವ ರೀತಿ ನಾವು ಅದನ್ನು ಔಷಧಿ ತಂದು ಸ್ಪ್ರೇ ಮಾಡಬೇಕು ಅಂತ ಅದರಲ್ಲಿ ಎಲ್ಲ ರೀತಿಯಿಂದ ಮಾಹಿತಿ ಕೊಟ್ಟಿರ್ತಾರೆ. ಹಾಗಾಗಿ ಇದು ರೈತರಿಗೆ, ಕೃಷಿ ಮಾಡುವುದರಿಗೆ ತುಂಬಾ ಹೆಲ್ಪ್ ಆಗಿರುತ್ತೆ. ಹಾಗೂ ವ್ಯಾಪಾರದಲ್ಲಿ ನಾವು ಒಂದು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡಬೇಕಂತ ಏನಿಲ್ಲ. ನಾವು ಫೋನಲ್ಲಿ ಹಲವಾರು ವ್ಯಾಪಾರ ಆ್ಯಪ್ಗಳು ಬಂದಿವೆ. ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಇನ್ನೂ ಕೆಲವೊಂದು. ನಾವು ಬರೀ ಇದರಲ್ಲಿ ಬಟ್ಟೆ ಶಾಪಿಂಗ್ ಮಾಡ್ಬೋದು ಅಂತ ಇಲ್ಲ, ಅಥವಾ ಗ್ರಾಸರಿ ಶಾಪಿಂಗ್ ಅಂದರೆ ನಮಗೆ ಬೇಕಾಗಿದ್ದ ದಿನನಿತ್ಯದ ಬೇಕಾಗಿದ್ದ ಸಾಮಾನುಗಳನ್ನು ಅಷ್ಟೇ ಖರೀದಿ ಅಲ್ಲ, ನಾವು ಇದರಲ್ಲಿ ಮನೆಯಿಂದಲೇ ಕೂತ್ಕೊಂಡು ನಾವು ವ್ಯಾಪಾರಗಳನ್ನು ಮಾಡ್ಕೋಬೋದು. ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ. ಅಂದರೆ ಸಂಶೋಧನೆ ಮಾಡ್ತಾ 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 ತುಂಬ ಮುಂದೆ ಹೋಗ್ಬಿಟ್ಟಿದೆ. ಈಗ ಸೈನ್ಸ್ ಲ್ಯಾಬ್ಗಳಲ್ಲಾಗಿರ್ಬೋದು, ಮ್ಯಾಥ್ಸ್ ಸಂಶೋಧನೆಗಳಲ್ಲಾಗಿರ್ಬೋದು, ನಮಗೆ ಲೈವ್ ಆಗಿ ಅಂದರೆ ಸ್ಟೂಡೆಂಟ್ಸ್ಗೆ ನಾವು ಅವ್ರ ಕಣ್ಣೆದುರುಗಡೆನೆ ಯಾವ ರೀತಿ ಎಕ್ಸ್ಪಿರಿಮೆಂಟ್ನ ಮಾಡಬಹುದು ಅಂತ ನಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಈಗ ಮಕ್ಕಳಿಗಾಗಿ ಹಲವಾರು ಚಟುವಟಿಕೆಗಳು ಬಂದಿವೆ. ನಾವು ಅವ್ರಿಗೆ ಲೈವ್ ಎಕ್ಸಾಂಪಲ್ ನೀಡ್ತಾ ಪಾಠವನ್ನು ಮಾಡಿದರೆ ಅವರಿಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ನಮಗೆ ಈ ಕೃತಕ ಬುದ್ಧಿಮತ್ತೆ ತುಂಬ ಸಹಾಯವಾಗಿದೆ ಅಂತ ನಾನು ಹೇಳ್ತೀನಿ. ಹಾಗೂ ಪೊಲೀಸ್ ವ್ಯವಸ್ಥೆಯಲ್ಲಿ ಈಗ ಪೊಲೀಸರಿಗೆ ಕೂಡ ಕೃತಕ ಬುದ್ಧಿಮತ್ತೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನಾವು ಪೊಲೀಸ್ ಸ್ಟೇಷನಲ್ಲಿಯೇ ಕೂತು ಯಾವ ವ್ಯಕ್ತಿ ಯಾವ ಜಾಗದಲ್ಲಿದ್ದಾನೆ ಅಂತ ನಾವು ಕಂಡು ಹಿಡ್ಕೋಬೋದು. ಅವರ ಕಾಲ್ ರೆಕಾರ್ಡಿಂಗ್ ಚೆಕ್ ಮಾಡ್ಬೋದು. ಹಾಗೂ ಅವರು ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಅಂತ ನಾವು ಕಂಡು ಹಿಡ್ಕೋಬೋದು, ಅವ್ರನ್ನ ಟ್ರೇಸ್ ಮಾಡ್ಬೋದು. ಹಾಗಾಗಿ ಇನ್ನೂ ಹಲವಾರು, ನಾನಿಲ್ಲಿ 1 ಅಥವಾ 2 ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ಇನ್ನೂ ಹಲವಾರು ನಮಗೆ ಕೃತಕ ಬುದ್ಧಿಮತ್ತೆ ಹೆಲ್ಪ್ ಮಾಡಿರುತ್ತೆ. ಸಂಶೋಧನಾ ಕ್ಷೇತ್ರದಲ್ಲಿ ಈಗ ವಿಜ್ಞಾನಿಗಳು ತಮ್ಮ ವಿಜ್ಞಾನ ಸಂಸ್ಥೆಯಲ್ಲಿ ಹಲವಾರು ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಉಪಕರಣಗಳಾಗಿರಬಹುದು ಮತ್ತು ಇನ್ನಿತರ ಸಾಮಾನುಗಳಾಗಿರ್ಬೋದು, ಅದು ಕೂಡ ಕೃತಕ ಬುದ್ಧಿಮತ್ತೆಯಿಂದನೇ ತಯಾರಾಗಿರುತ್ತಲ್ವ. ಹಾಗಾಗಿ ಸಂಶೋಧನೆಗಳಲ್ಲಿ ಹಾಗೂ ಬ್ಯಾಂಕುಗಳಲ್ಲಿ ಈಗ ಕೆಲವೊಂದು ಸರ್ತಿ ಒಂದು ನಂಬರ್ ಚೇಂಜ್, ನಾವು ATM ನಂಬರ್ ಆಗಿರ್ಬೋದು ಅಥವಾ ಅಕೌಂಟ್ ನಂಬರ್ ಆಗಿರ್ಬೋದು, ಏನಾದರೂ ಮಿಸ್ ಆಗಿ ನಾವು ಅವ್ರಿಗೆ ಯಾರಿಗಾದರೂ ದುಡ್ಡು ಕಳಿಸ್ಬೇಕಂದ್ರೆ ಅದು ಇನ್ಯಾರಿಗೂ ಹೋಗಿರುತ್ತದೆ. ಈ ಥರ ಹಲವಾರು ಸರ್ತಿ ಕೆಲವೊಬ್ಬರಿಗೆ ಆಗಿರುತ್ತದೆ. ನಾವು ಬ್ಯಾಂಕ್ಗಳಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ಅವರು 1 ನಿಮಿಷದಲ್ಲಿ ನಮಗೆ ಮಾಹಿತಿಯನ್ನು ನೀಡ್ತಾರೆ. ಈಗ ನಾವು ದುಡ್ಡು ತೆಗೆಸ್ಕೊಳ್ಳೋಕ್ಕೆ ಬ್ಯಾಂಕಿಗೆ ಹೋಗಬೇಕಂತ ಏನಿಲ್ಲ, ನಮ್ಮ ಫೋನ್ಗಳಲ್ಲಿ ಆ್ಯಪ್ಗಳು ಬಂದಿವೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಹಲವಾರು ಆ್ಯಪ್ಗಳು ಬಂದಿವೆ. ನಾವು ಮನೆಯಲ್ಲೇ ಕೂತು ನಾವು ಇನ್ನೊಬ್ಬರಿಗೆ ಫೋನ್ಪೇ ಮುಖಾಂತರ ಅಥವಾ ಗೂಗಲ್ ಪೇ ಮುಖಾಂತರ ಅವರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಅದು ಎಲ್ಲಿ ಬೇಕಾದಲ್ಲಿ ATM ಅಂದರೆ ಎನಿ ಟೈಮ್ ಟೆಲ್ಲರ್ ಮಷಿನ್, ನಾವು ಯಾವಾಗ ಬೇಕಾದರೂ ಹಣವನ್ನು ತೆಗೆದುಕೊಳ್ಬೋದು, ಹಣವನ್ನು ಹಾಕ್ಬೋದು. ಹಾಗಾಗಿ ಬ್ಯಾಂಕುಗಳಲ್ಲೂ ಕೂಡ ಸಹಾಯವಾಗಿದೆ. ದೇಶದ ಭದ್ರತೆ ಅಂತೂ ತುಂಬಾ ಇಂಪಾರ್ಟೆಂಟ್. ನಾವು ದೇಶದ ಭದ್ರತೆಯಲ್ಲಿ ಯಾವ ರೀತಿ ಕೃತಕ ಬುದ್ಧಿಮತ್ತೆ ಉಪಯೋಗಿಸ್ಬೋದು ಅಂತಂತಂದರೆ, ನಾವು ನಮ್ಮ ನೆರೆ ರಾಷ್ಟ್ರಗಳಾದ ಚೈನಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಇನ್ನೂ ಹಲವಾರು ದೇಶಗಳು ಯಾವುದಾದ್ರೂ ಒಂದು ಸಮಸ್ಯೆಯನ್ನು ನಮಗೆ ಅವರು ತಂದೊಡ್ತಾನೆ ಇರ್ತಾರೆ. ಹಾಗಾಗಿ ನಾವು ನಮ್ಮ ದೇಶದ ಬೌಂಡ್ರಿಗಳಲ್ಲಿ ಸ್ಮಾರ್ಟ್ ಬೇಲಿಗಳನ್ನು ರೂಪಿಸ್ಬೋದು. ನಾವು ಹಿಂದೆ ಈಗಾಗಲೇ ರೂಪಿಸಿರೋದನ್ನು ನೋಡಿದ್ದೀವಿ. ಹಾಗಾಗಿ ಅಂದರೆ ಯಾರಾದರೂ ಅಪರಿಚಿತರು ಹಾಗೂ ನೆರೆ ರಾಷ್ಟ್ರದವರು ನಮ್ಮ ದೇಶದಲ್ಲಿ ಅವರು ಬರಬೇಕಾದ್ರೆ ಈ ಸ್ಮಾರ್ಟ್ ಬೇಲಿಗಳು ಅವ್ರನ್ನ ತಡೆಯೋದಕ್ಕೆ ಹಾಗೂ ನಮಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಇದು ಸಹಾಯವಾಗುತ್ತದೆ. ಹಾಗಾದರೆ ಇದಿಷ್ಟು ನೋಡೋದ್ರಲ್ಲ ಕೃತಕ ಬುದ್ಧಿಮತ್ತೆಯ ಉಪಯೋಗಗಳಾದವು, ಅಂದರೆ ಅನುಕೂಲಗಳದು. ಇನ್ನು ಅನಾನುಕೂಲದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇದನ್ನು ಉಪಸಂಹಾರದ ಜೊತೆಗೆ ಪ್ರಬಂಧವನ್ನು ಮುಕ್ತಾಯಗೊಳಿಸೋಣ. ಬೆಳಕಿನ ಹಿಂದೆ ಕತ್ತಲು ಇರುವಂತೆ ಉತ್ತಮ ಅಂಶಗಳ ಹಿಂದೆ ಕೆಟ್ಟ ಪರಿಣಾಮಗಳು ಇದ್ದೇ ಇರುತ್ತದೆ. ಕೃತಕ ಬುದ್ಧಿಮತ್ತೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದೆ, ಆದರೆ ಅದರಿಂದ ಕೆಲವು ದುಷ್ಪರಿಣಾಮಗಳು ಕೂಡ ಆಗಿವೆ. ಹಾಗಾದರೆ ಈ ಕೃತಕ ಬುದ್ಧಿಮತ್ತೆ ದುಷ್ಪರಿಣಾಮಗಳು ಅಂದರೆ ಅನಾನುಕೂಲಗಳನ್ನು ನೋಡೋಣ. ಮೊದಲನೆಯದಾಗಿ ಉದ್ಯೋಗ ನಷ್ಟ. ಇದಂತೂ ನಿಜವಾಗ್ಲೂ ಎಲ್ಲರಿಗೂ ಸಹ ಉದ್ಯೋಗ ನಷ್ಟವಾಗಿದೆ. ಈಗ ಕೃತಕ ಬುದ್ಧಿಮತ್ತೆ ನಾವು ಯೂಸ್ ಮಾಡಿಕೊಂಡು ಒಂದು ರೋಬೋಟ್ನ ನಾವು ತಯಾರಿ ಮಾಡ್ತೀವಿ. 10 ಜನ ಮಾಡೋ ಕೆಲಸಗಳಲ್ಲಿ ಅದು ರೋಬೋಟ್ ಒಂದೇ ಕೆಲಸ ಮಾಡುತ್ತೆ. ಹಾಗಾಗಿ ಅಲ್ಲಿ 10ರಿಂದ 100 ಜನ ಕೆಲಸವನ್ನು ಕಳೆದುಕೊಳ್ತಾ ಇದ್ದಾರೆ.
ನಾವು ಹಲವಾರು ಕಂಪನಿಗಳಲ್ಲಿ ನೋಡ್ಬೋದು ಕೃತಕ ಬುದ್ಧಿಮತ್ತೆ ಯೂಸ್ ಮಾಡಿಕೊಂಡು ಹಲವಾರು ಸಂಶೋಧನೆಗಳನ್ನು ಮಾಡಿ ರೋಬೋಟ್ ಆಗಿರ್ಬೋದು, ಈ ಕಂಪ್ಯೂಟರ್ ಸಿಸ್ಟಮ್ ಬಂದಾಗಿನಿಂದ ಕೆಲವರು ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಮೊದಲನೇ ಪಾಯಿಂಟ್ ನಾವು ಉದ್ಯೋಗ ನಷ್ಟ ಅಂತ ಬರಿಬೇಕು. ಈಗ ಶ್ರೀಮಂತರು ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿಕೊಂಡು ಹಲವಾರು ಕೃತಕ ಬುದ್ಧಿಮತ್ತೆಗಳ ಸಾಧನೆಯನ್ನು ತೆಗೆದುಕೊಂಡು ಕೆಲವೊಂದು ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಇದು ಸಾಮಾನ್ಯರ ಜನರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಆರ್ಥಿಕ ಅಸಮಾನತೆಯನ್ನು ಉಂಟು ಮಾಡುತ್ತದೆ. ನಂತರ ಇದು ಇಂಗ್ಲಿಷ್ ಭಾಷೆ ಆಧಾರಿತವಾಗಿರುತ್ತದೆ. ಪ್ರಾದೇಶಿಕ ಭಾಷೆ ಜನರಿಗೆ ತಾರತಮ್ಯವಾಗುತ್ತದೆ. ಈಗ ನಾವು ಸಿಟಿಗಳಲ್ಲೆಲ್ಲ ನೋಡ್ಬೋದು, ಬೆಂಗಳೂರು, ಮೈಸೂರು, ಪೂನಾ ಈ ಥರ ಎಲ್ಲ ಸಿಟಿಗಳಲ್ಲಿ ನಾವು ನೋಡ್ಬೋದು ದೊಡ್ಡ ದೊಡ್ಡ ಶಾಲೆಗಳಿರುತ್ತವೆ, ಇಂಗ್ಲೀಷ್ ಮೀಡಿಯಂ ಶಾಲೆಗಳಿರುತ್ತವೆ. ಅಲ್ಲಿ ಹಲವಾರು ಸಂಶೋಧನೆಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಕೃತಕ ಬುದ್ಧಿಮತ್ತೆ ಯೂಸ್ ಮಾಡಿಕೊಂಡು ಅಲ್ಲಿ ಮಕ್ಕಳಿಗೆ ಸ್ಮಾರ್ಟ್ ಶಿಕ್ಷಣವನ್ನು ಕೊಡ್ತಾರೆ. ಈಗ ಸಿಟಿಗಳಲ್ಲಿ ಹೇಗೆ ಶಿಕ್ಷಣವನ್ನು ಪಡಿತಾರೆ ಮಕ್ಕಳು, ಅದೇ ರೀತಿ ಹಳ್ಳಿಗಳಲ್ಲಿ ಆ ಶಿಕ್ಷಣ ಮಕ್ಕಳಿಗೆ ಸಿಗುವುದಿಲ್ಲ. ಹಾಗಾಗಿ ಇದು ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆ ತಾರತಮ್ಯವಾಗುತ್ತದೆ. ಭಯೋತ್ಪಾದಕರಿಗೆ ಕೃತಕ ಬುದ್ಧಿಮತ್ತೆ ವರವಾಗಿದೆ. ಇದಂತೂ 100% ನಿಜ ಅನ್ಕೋಬೋದು. ಯಾಕಂತಂದರೆ ಈಗ ನಮ್ಮ ಭಾರತಕ್ಕೆ ಹಲವಾರು ಭಯೋತ್ಪಾದಕರು ಬರ್ತಾ ಇರ್ತಾರೆ. ಈಗ ನಾವು ಸ್ಮಾರ್ಟ್ ಬೇಲಿಗಳನ್ನು ರೂಪಿಸಿದ್ರೂ ಸಹ ಅವರು ಕೃತಕ ಬುದ್ಧಿಮತ್ತೆ ಯೂಸ್ ಮಾಡಿಕೊಂಡು ಬೇರೆ ಯಾವುದೋ ದೇಶದಲ್ಲಿ 5,000 10,000 ಕಿಲೋಮೀಟರ್ ಹಿಂದೆನೂ ಕೂತು ಇಲ್ಲಿ ಬಾಂಬ್ ಹಾಕೋದು, ಈ ರೀತಿಯಾಗಿ ಅವರು ಕೃತಕ ಬುದ್ಧಿಮತ್ತೆ ಯೂಸ್ ಮಾಡಿಕೊಂಡು ಹಲವಾರು ರೀತಿಯಾಗಿ ಬಾಂಬ್ ಆಗಿರ್ಬೋದು, ಅಣು ಬಾಂಬ್ ಈ ಥರ ಅವರು ತಯಾರು ಮಾಡಿಕೊಂಡು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡೋದಿರ್ಬೋದು. ಹಾಗಾಗಿ ಇದು ಭಯೋತ್ಪಾದಕರಿಗೆ ಕೃತಕ ಬುದ್ಧಿಮತ್ತೆ ಅಂತೂ ವರವಾಗಿದೆ. ನೆಕ್ಸ್ಟ್ ನೋಡೋಣ. 3ನೇ ಮಹಾಯುದ್ಧ ಜರುಗುವುದು ಕೃತಕ ಬುದ್ಧಿಮತ್ತೆಯಿಂದಲೇ ಎಂದು ಭವಿಷ್ಯ ನುಡಿಯಲಾಗಿದೆ. ಹೌದಲ್ವಾ? ಯಾಕಂತಂದರೆ ನಾವೀಗ ಕೃತಕ ಬುದ್ಧಿಮತ್ತೆ ಯೂಸ್ ಮಾಡಿಕೊಂಡು ಎಷ್ಟು ಅನುಕೂಲ ಪಡಿತಿದ್ದೆವೋ ಅದರಷ್ಟೇ ಅದರ ಸಮಾನ ಅಂತಲೂ ಹೇಳೋಕ್ಕಾಗಲ್ಲ, ಅದಕ್ಕಿಂತ ಜಾಸ್ತಿ ನಮಗೆ ಅನಾನುಕೂಲಗಳಾಗ್ತಾ ಇದ್ದಾವೆ. ಹಾಗಾಗಿ ಇದೊಂದು 3ನೇ ಮಹಾಯುದ್ಧ ಜರುಗುವುದು ಕೃತಕ ಬುದ್ಧಿಮತ್ತೆಯಿಂದ ಅಂತ ಭವಿಷ್ಯವನ್ನು ನುಡಿಯಲಾಗಿದೆ. ಒಪ್ಕೋತೀರಾ ಅಲ್ವಾ? ಹಾಗಾದರೆ ನೋಡಿದ್ರಲ್ಲ ಇದರ ಅನುಕೂಲ ಹಾಗೂ ಅನಾನುಕೂಲಗಳನ್ನು ನೋಡಿದ್ರಿ. 2ರಿಂದ 3 ಲೈನ್ ಇದರ ಉಪಸಂಹಾರವನ್ನು ನೋಡೋಣ. ಆಧುನಿಕತೆ ಬೆಳೆದಂತೆ ವಸ್ತುಗಳು ಯಂತ್ರಗಳ ಮೌಲ್ಯವನ್ನು ಹೆಚ್ಚುತ್ತವೆ. ಮಾನವೀಯ ಮೌಲ್ಯಗಳು ಕುಸಿಯುತ್ತಿದೆ. ಮಾನವ ಹಕ್ಕಿಯಂತೆ ಹಾರುತ್ತಿದ್ದಾನೆ, ಮೀನಿನಂತೆ ಈಜುತ್ತಿದ್ದಾನೆ, ಆದರೆ ಮಾನವನಂತೆ ಬದುಕಲು ಮರೆತಿದ್ದಾನೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಲೈನು. ನಾವು ಆಧುನಿಕತೆಯಲ್ಲಿ ಅಂದರೆ ಈಗಿನ ಕಾಲದ ಜಗತ್ತಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಮಾನವೀಯತೆಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ನೋಡಿದ್ರಲ್ಲ ಇಂದಿನ ತರಗತಿಯಲ್ಲಿ ನಾವು ಕೃತಕ ಬುದ್ಧಿಮತ್ತೆ ಪ್ರಬಂಧದ ಬಗ್ಗೆ ತಿಳ್ಕೊಂಡ್ವಿ. ಇದು ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಕೆಲವೊಂದು ಪಾಯಿಂಟ್ಸ್ನ ಹೇಳಿದ್ದೀನಿ, ಅದನ್ನು ಬರೆಯೋದನ್ನು ಮರಿಬೇಡಿ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಿದ್ದರೋ ಅವರು ಕಡ್ಡಾಯವಾಗಿ ನನ್ನ ವಿಡಿಯೋನ ನೋಡ್ತಾ ಇರಿ. ಅಂದರೆ ನಿಮಗೆ ಸರಿಯಾದ ರೀತಿಯಲ್ಲಿ ನನ್ನ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ನಿಮಗೆ ಯಾವ ವ್ಯಾಕರಣ ವಿಷಯ ಬೇಕು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಶುಭ ದಿನ.